ನಾವು ಎಕ್ಸ್ಪರಿಮೆಂಟ್ ನಂಬರ್ 1 ರಿಸಲ್ಟ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಕೊಟ್ಟಿರೋದು 1 ಬಾರ್ ಎಲಿಮೆಂಟ್. ಸೊ ಏನು ಫೈಂಡ್ ಔಟ್ ಮಾಡಬೇಕು, ಇಲ್ಲಿ ನೋಡಲ್ ಡಿಸ್ಪ್ಲೇಸ್ಮೆಂಟ್, ಆಕ್ಸಿಯಲ್ ಸ್ಟ್ರೆಸ್ ಮತ್ತು ರಿಯಾಕ್ಷನ್ ಫೋರ್ಸ್ನ ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಿರೋದು ಯಂಗ್ಸ್ ಮಾಡ್ಯುಲಸ್ 2.1 × 10⁵ ನ್ಯೂಟನ್ ಪರ್ mm² ಮತ್ತು ಪಾಯ್ಸನ್ಸ್ ರೇಷೋ 0.3 ಅಂತ ಕೊಟ್ಟಿದ್ದಾರೆ. ಇಲ್ಲಿ 1 ಬಾರ್ ಎಲಿಮೆಂಟ್ ಇದೆ, ಇದಕ್ಕೆ 2 ನೋಡ್ ಇದೆ. ಇದು ನೋಡ್ 1 ಮತ್ತು ಇದು ನೋಡ್ 2. ನೋಡ್ 1 ಫಿಕ್ಸ್ಡ್ ಆಗಿದೆ, ಸೊ ಇಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಕನ್ಸ್ಟ್ರೈನ್ ಆಗಿದೆ. ಅದೇ ರೀತಿ ಇಲ್ಲಿ ನೋಡ್ 2 ಈ ಕಡೆ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ 1500 ನ್ಯೂಟನ್. ಈ ಬಾರ್ ಲೆಂತ್ 300 mm ಅಂತ ಕೊಟ್ಟಿದ್ದಾರೆ, ಡಯಾಮೀಟರ್ 50 mm ಅಂತ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಏರಿಯಾ ಕೊಟ್ಟಿಲ್ಲ, ಸೊ ನಾವಿವಾಗ ಏರಿಯಾನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏರಿಯಾನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, πd² / 4. ಸೊ π ಮಲ್ಟಿಪ್ಲೈಡ್ ಬೈ ಡಯಾಮೀಟರ್ 50² / 4. ಸೊ ಇಲ್ಲಿ ಆನ್ಸರ್ 1963.495 ಇದು ಏರಿಯಾ mm²ನಲ್ಲಿ. ಸೊ ಇದನ್ನು ನೋಟ್ ಡೌನ್ ಮಾಡಬೇಕು. ಸೊ ಇವಾಗ ಥಿಯರಿಟಿಕಲ್ ಸೊಲ್ಯೂಷನ್ ಮೊದಲಿಗೆ ನೋಡಿಬಿಡೋಣ. ನಾನು ಆಲ್ರೆಡಿ ಇಲ್ಲಿ ಥಿಯರಿಟಿಕಲ್ ಸೊಲ್ಯೂಷನ್ನ ಮಾಡಿಬಿಟ್ಟಿದ್ದೀನಿ. ನೋಡಿ, ಇಲ್ಲಿ ಕೊಟ್ಟಿರೋದು ಯಂಗ್ಸ್ ಮಾಡ್ಯುಲಸ್ 2.1 × 10⁵ ನ್ಯೂಟನ್ ಪರ್ mm². ಲೋಡ್ ಅನ್ನು ನಾನು P ಅಂತ ತಗೊಳ್ತಾ ಇದ್ದೇನೆ, 1500 ನ್ಯೂಟನ್. ಅಫ್ಕೋರ್ಸ್ ಇದು ನೋಡ್ 2 ಅಲ್ಲಿ. ಏರಿಯಾ ಜಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ 1963.495 mm². ಇವಾಗ ನಾವು ಏನೆಲ್ಲ ಫೈಂಡ್ ಔಟ್ ಮಾಡಬೇಕು, ಡಿಫಾರ್ಮೇಷನ್. ಸೊ ಡಿಫಾರ್ಮೇಷನ್ ಅಟ್ ನೋಡ್ 1 ಅಂತ ಹೇಳಿದರೆ 0, ಯಾಕಂದರೆ ಅದು ಫಿಕ್ಸ್ಡ್. ಮತ್ತು ಡಿಫಾರ್ಮೇಷನ್ ಅಟ್ ನೋಡ್ 2 ಇದು ನಾವು ಫೈಂಡ್ ಔಟ್ ಮಾಡಬೇಕಿರೋದು. ಸೊ ಅದಕ್ಕೆ ಫಾರ್ಮುಲಾ PL/AE. P ಅಂದರೆ ಲೋಡ್, L ಅಂದರೆ ಲೆಂತ್, ಅದು 300, ಡಿವೈಡ್ ಬೈ ಏರಿಯಾ ಮಲ್ಟಿಪ್ಲೈಡ್ ಬೈ ಯಂಗ್ಸ್ ಮಾಡ್ಯುಲಸ್. ಸೊ ಆನ್ಸರ್ ಇಷ್ಟು ಬರ್ತಾ ಇದೆ, 1.0913 × 10⁻³ mm. ಮತ್ತು ಸೆಕೆಂಡ್ ಕ್ಯಾಲ್ಕುಲೇಷನ್ ಅದು ಸ್ಟ್ರೆಸ್ಸಿಗೆ, ಅದು ಎಲಿಮೆಂಟ್ ಒಂದೇ ಎಲಿಮೆಂಟ್ ಇರೋದು. ಸೊ ಸ್ಟ್ರೆಸ್ಸಿಗೆ ಫಾರ್ಮುಲಾ ಲೋಡ್ ಡಿವೈಡೆಡ್ ಬೈ ಏರಿಯಾ. ಸೊ ಅದು 0.76394 ನ್ಯೂಟನ್ ಪರ್ mm² ಅಷ್ಟು ಸಿಗ್ತಾ ಇದೆ. ಅಟ್ ಲಾಸ್ಟ್ ನಾವು ರಿಯಾಕ್ಷನ್ನ ಫೈಂಡ್ ಔಟ್ ಮಾಡಬೇಕು. ರಿಯಾಕ್ಷನ್ ಅಟ್ ನೋಡ್ 1 ನಮಗೆ -1500 ನ್ಯೂಟನ್ ಬರಬೇಕು. ಮತ್ತು ರಿಯಾಕ್ಷನ್ ಅಟ್ ನೋಡ್ 2 ಅಫ್ಕೋರ್ಸ್ ಅದು ಲೋಡೇ 1500 ನ್ಯೂಟನ್. ಇದು ಥಿಯರಿಟಿಕಲ್ ಸೊಲ್ಯೂಷನ್. ಸೊ ನಾವಿವಾಗ ಆನ್ಸಿಸ್ ಸೊಲ್ಯೂಷನ್ನ ಮಾಡಬೇಕು ಇದಕ್ಕೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ಆನ್ಸಿಸ್ 14.0 ವರ್ಷನ್. ಸೊ ಫಸ್ಟ್ ಆಫ್ ಆಲ್ ನೀವು ಪ್ರಿಫರೆನ್ಸಸ್ನ ಸೆಲೆಕ್ಟ್ ಮಾಡಬೇಕು. ಪ್ರಿಫರೆನ್ಸಸ್ ಇದರಲ್ಲಿ ಸ್ಟ್ರಕ್ಚರಲ್ ಮತ್ತು ಓಕೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರಿಪ್ರೊಸೆಸರ್, ಅದರಲ್ಲಿ ಎಲಿಮೆಂಟ್ ಟೈಪ್, ಆ್ಯಡ್, ಎಡಿಟ್, ಡಿಲೀಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಲಿಂಕ್ ಅಂತ ಕ್ಲಿಕ್ ಮಾಡಬೇಕು. ಲಿಂಕಲ್ಲಿ 3D Finet STN 180 ಇದನ್ನು ಓಕೆ ಮಾಡಬೇಕು. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ನಾವು ಏರಿಯಾನ ಹಾಕ್ತೀವಿ. ಸೊ ಅದು ರಿಯಲ್ ಕಾನ್ಸ್ಟೆಂಟ್ಸ್, ಅದರಲ್ಲಿ ಆ್ಯಡ್, ಎಡಿಟ್, ಡಿಲೀಟ್. ಇವಾಗ ಏರಿಯಾ ಇಲ್ಲಿ ಆ್ಯಡ್ ಅಂತ ಕೊಡಬೇಕು ಮತ್ತು ಓಕೆ ಅಂತ ಕೊಡಬೇಕು. ಏರಿಯಾ ನಮಗೆ ಎಷ್ಟು ಸಿಕ್ತಿ, ಇಲ್ಲಿ 1963.495. ಇದನ್ನು ಓಕೆ ಮಾಡ್ಕೊಳ್ಳೋಣ. ಓಕೆ ಮತ್ತು ಕ್ಲೋಸ್. ನೆಕ್ಸ್ಟ್ ನಾವು ಯಂಗ್ಸ್ ಮಾಡ್ಯುಲಸ್ ಹಾಕಬೇಕು. ಅದು ಮೆಟೀರಿಯಲ್ ಪ್ರಾಪರ್ಟೀಸಲ್ಲಿದೆ. ಮೆಟೀರಿಯಲ್ ಪ್ರಾಪರ್ಟೀಸ್, ಮೆಟೀರಿಯಲ್ ಮಾಡೆಲ್ಸ್, ಮತ್ತು ಇಲ್ಲಿ ಸ್ಟ್ರಕ್ಚರಲ್, ಲೀನಿಯರ್, ಇಲಾಸ್ಟಿಕ್, ಐಸೋಟ್ರೋಪಿಕ್. ಇದು EX ಅಂತ ಹೇಳಿದರೆ ಯಂಗ್ಸ್ ಮಾಡ್ಯುಲಸ್. ಸೊ ಅದು ವ್ಯಾಲ್ಯೂ ಎಷ್ಟಿದೆ, 2.1 × 10⁵. ಸೊ ಅದನ್ನು 2.1 ಎಕ್ಸ್ಪೋನೆನ್ಷಿಯಲ್ 5 ಅಂತ ನಾನು ಟೈಪ್ ಮಾಡ್ತೀನಿ. ಇದು ಕ್ಯಾಪಿಟಲ್ ಇ ಬರಿಬೋದು, ಸ್ಮಾಲ್ ಯು ಬರಿಬೋದು. ಮತ್ತು PRXY ಅಂತ ಹೇಳಿದರೆ ಪಾಯ್ಸನ್ಸ್ ರೇಷೋ. ಸೊ ಅದು ಎಷ್ಟು ಕೊಟ್ಟಿದ್ದಾರೆ, 0.3 ಅಂತ ಕೊಟ್ಟಿದ್ದಾರೆ. ಈ 2 ವ್ಯಾಲ್ಯೂನ ಎಂಟರ್ ಮಾಡಿ ಓಕೆ ಅಂತ ಕೊಡಬೇಕು ಮತ್ತು ಈ ವಿಂಡೋನ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಇವಾಗ ನಾವು ನೋಡ್ ಮತ್ತು ಎಲಿಮೆಂಟ್ನ ಕ್ರಿಯೇಟ್ ಮಾಡಬೇಕು. ಸೊ ಇದನ್ನು ಇಲ್ಲಿ ಮಿನಿಮೈಸ್ ಮಾಡ್ತೀನಿ.
ನೆಕ್ಸ್ಟ್ ನಾನು ಸೆಲೆಕ್ಟ್ ಮಾಡ್ತಾ ಇರೋದು ಮಾಡಲಿಂಗ್, ಅದರಲ್ಲಿ ಕ್ರಿಯೇಟ್, ಅದರಲ್ಲಿ ನೋಡ್ಸ್ ಇನ್ ಆ್ಯಕ್ಟಿವ್ CS ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಇದು ನೋಡ್ ನಂಬರ್ 1, ಇಲ್ಲಿ 1 ಅಂತ ಕೊಡ್ಬೋದು ಆರ್ ಹಾಗೆ ಬಿಡ್ಬೋದು. ಇವಾಗ ಇಲ್ಲಿ ನೋಡ್ ನಂಬರ್ 1 ಅಂತ ಕೊಡ್ತೀನಿ. ಆ್ಯಕ್ಚುಲಿ ಇಲ್ಲಿ 3 ಡಿಸ್ಟೆನ್ಸ್ ಇದೆ, XYZ, ಇದು X, ಇದು Y, ಇದು Z. ಆದರೆ ನಮಗೆ ಇಲ್ಲಿ ಬೇಕಿರೋದು X ಡಿಸ್ಟೆನ್ಸ್ ಮಾತ್ರ. ಆದರೆ ನೋಡ್ 1ಗೆ X ಡಿಸ್ಟೆನ್ಸ್ 0 ಆಗಿರುತ್ತೆ. ಸೊ ಇಲ್ಲಿ 0 ಅಂತ ಟೈಪ್ ಮಾಡ್ಬೋದು, ಹಾಗೆ ಖಾಲಿ ಬಿಡ್ಬೋದು. ನಾನು ಹಾಗೆ ಬಿಡ್ತಾ ಇದ್ದೀನಿ, ಅಪ್ಲೈ ಅಂತ ಕೊಡ್ತಾ ಇದ್ದೀನಿ. ಅಪ್ಲೈ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ನೋಡ್ ನಂಬರ್ 2 ಅಂತ ಟೈಪ್ ಮಾಡ್ತೀನಿ. ಇವಾಗ ಇಲ್ಲಿ X ಡಿಸ್ಟೆನ್ಸ್ ನಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರೋದು ಲೆಂತ್ 300 ಅಂತ. ಸೊ ಅದು ಡಿಸ್ಟೆನ್ಸ್ 300 mm ಆಗುತ್ತೆ. ಮತ್ತು ಇದನ್ನು ಎಂಟರ್ ಮಾಡಿ ಓಕೆ ಅಂತ ಕೊಡಬೇಕು. ಇವಾಗ 2 ನೋಡ್ ಆಗಿರುತ್ತೆ ಇಲ್ಲಿ, ನೋಡ್ 1 ಮತ್ತು ನೋಡ್ 2. ಇವಾಗ ನಾವು ಎಲಿಮೆಂಟಿಂದ ಇದನ್ನು ಜಾಯಿನ್ ಮಾಡಬೇಕು. ಸೊ ಅದಕ್ಕೆ ಇದನ್ನು ಮಿನಿಮೈಸ್ ಮಾಡ್ಕೊತೀನಿ ಅರ್ಥ ಆಗೋಕ್ಕೆ. ನೋಡಿ ಇಲ್ಲಿ ಮಾಡಲಿಂಗ್, ಕ್ರಿಯೇಟ್ ಮತ್ತು ಎಲಿಮೆಂಟ್ಸಲ್ಲಿ ಆಟೋ ನಂಬರ್ಡ್ ಸೆಲೆಕ್ಟ್ ಮಾಡಬೇಕು. ಆಟೋ ನಂಬರ್ಡ್ ಥ್ರೂ ನೋಟ್ಸ್ ಅಂತ ಕೊಡಬೇಕು. ಇಲ್ಲೊಂದು ವಿಂಡೋ ಬರುತ್ತೆ ನೋಡಿ. ಸೊ ಪಿಕ್, ಯು ಹ್ಯಾವ್ ಟು ಪಿಕ್, ಇಲ್ಲಿ ಪಿಕ್ ಅಂತ ಇದೆ ಅಲ್ವಾ, ಪಿಕ್ ನೋಡ್ ನಂಬರ್ 1 ಆ್ಯಂಡ್ 2 ಮತ್ತು ಕ್ಲಿಕ್ ಆನ್ ಓಕೆ. ಇವಾಗ ಎಲಿಮೆಂಟ್ ಕ್ರಿಯೇಟ್ ಇದೆ ಇಲ್ಲಿ. ನೆಕ್ಸ್ಟ್ ಇದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ಮತ್ತು ಫೋರ್ಸ್ನ ಹಾಕಬೇಕು. ಸೊ ಇಲ್ಲಿ ಯಾವುದೇ ರೀತಿ ಡಿಸ್ಪ್ಲೇಸ್ಮೆಂಟ್ ಇಲ್ಲ, ಅದು ಫುಲ್ಲಿ ಕನ್ಸ್ಟ್ರೈನ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನಮಗೆ ಫೋರ್ಸ್ ವ್ಯಾಲ್ಯೂ ಹಾಕಬೇಕು ನೋಡ್ 2 ಅಲ್ಲಿ. ಸೊ ಅದಕ್ಕೋಸ್ಕರ ಇದೆಲ್ಲ ಮಿನಿಮೈಸ್ ಮಾಡ್ಕೋತೀನಿ ನಾನು. ಅದು ನೆಕ್ಸ್ಟ್ ಆಪ್ಷನ್ ಹೋಗ್ತೀನಿ ನಾನು, ಸೊಲ್ಯೂಷನ್ ಅದರಲ್ಲಿ ಡಿಫೈನ್ ಲೋಡ್ಸ್ ಮತ್ತು ಅಪ್ಲೈ ಮತ್ತು ಸ್ಟ್ರಕ್ಚರಲ್, ಅದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಲ್ಲಿ ಬೇಕಿರೋದು ಆನ್ ನೋಡ್ಸ್. ಸೊ ಯಾವ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ನಮಗೆ ಕನ್ಸ್ಟ್ರೈನ್ ಆಗಿದೆ. ಸೊ ಡಿಸ್ಪ್ಲೇಸ್ಮೆಂಟ್ ಐ ವಿಲ್ ಬಿ ಸೆಲೆಕ್ಟಿಂಗ್ ನೋಡ್ 1. ಸೊ ನೋಡ್ 1ನ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡ್ತೀನಿ. ಸೊ ಡಿಗ್ರಿ ಆಫ್ ಫ್ರೀಡಮ್ DOF ಟು ಬಿ ಕನ್ಸ್ಟ್ರೈನ್ಡ್ ಆಲ್ DOF, ಅಲ್ಲಿ ಯಾವುದೇ ರೀತಿ ಮೂಮೆಂಟ್ ಇಲ್ಲ. ಸೊ ಅಲ್ಲಿ ಓಕೆ ಅಂತ ಕೊಡ್ತೀನಿ. ಸೊ ಇದಿವಾಗ ಫುಲ್ಲಿ ಕನ್ಸ್ಟ್ರೈನ್ ಆಯಿತು, ಅಂದರೆ ಅದು ಫುಲ್ಲಿ ಫಿಕ್ಸ್ಡ್ ಆಯಿತು. ನೆಕ್ಸ್ಟ್ ಈ ಎಂಡಿಗೆ ನಾನು ಫೋರ್ಸ್ ಹಾಕಬೇಕು. ಸೊ ಅದನ್ನು ಮಿನಿಮೈಸ್ ಮಾಡ್ತೀನಿ ನೋಡಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡಿ ಅಪ್ಲೈ ಸ್ಟ್ರಕ್ಚರಲ್ ಫೋರ್ಸ್ ಆರ್ ಮೊಮೆಂಟ್. ಸೊ ಫೋರ್ಸ್ ಆರ್ ಮೊಮೆಂಟ್ ಅದರಲ್ಲಿ ಆನ್ ನೋಡ್, ಯಾವ ನೋಡ್ ಸೆಲೆಕ್ಟ್ ಮಾಡಬೇಕು, ಇವಾಗ ನೋಡ್ ನಂಬರ್ 2ನ ಸೆಲೆಕ್ಟ್ ಮಾಡಬೇಕು. ಇದನ್ನು ಜಸ್ಟ್ ಪುಲ್ ಮಾಡ್ತೀನಿ ಇಲ್ಲಿ ಮತ್ತು ಓಕೆ ಅಂತ ಕೊಡ್ತೀನಿ. ಇಲ್ಲಿ ಇವಾಗ ಡೈರೆಕ್ಷನ್ ಆಫ್ ಫೋರ್ಸ್ ಅದು X ಡೈರೆಕ್ಷನ್ ಇದೆ. ಸೊ FX ನೋಡಿ, ಇಲ್ಲಿ ಪುಲ್ ಡೌನ್ ಮಾಡಿದರೆ 3 ಡೈರೆಕ್ಷನ್ ಕಾಣುತ್ತೆ. ಸೊ ನಮಗೆ ಬೇಕಿರೋದು FX. ಮತ್ತು ಇಲ್ಲಿ ವ್ಯಾಲ್ಯೂ ಆಫ್ ಫೋರ್ಸ್ ಆರ್ ಮೊಮೆಂಟ್, ನಮಗೆ ಫೋರ್ಸ್ ವ್ಯಾಲ್ಯೂ ಗೊತ್ತಿದೆ, ಅದು ಪಾಸಿಟಿವ್ ವ್ಯಾಲ್ಯೂ. ಸೊ ಅದು 1500 ಮತ್ತು ಓಕೆ ಅಂತ ಕೊಡಿ. ಸೊ ಇವಾಗ ಇಲ್ಲಿ ಫೋರ್ಸ್ ಅಪ್ಲೈ ಆಗಿದೆ. ಇವಾಗ ನಾವು ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ನ ಅಲ್ಲಿ ಹಾಕಿದ್ದೀವಿ. ಇವಾಗ ಇದನ್ನು ಸಾಲ್ವ್ ಮಾಡ್ಕೋಬೇಕು. ನೋಡಿ ಇಲ್ಲೇ ಇದೆ ಸೊಲ್ಯೂಷನ್, ಅದ್ರ ಕೆಳಗಡೆ ನೋಡಿ ಇಲ್ಲಿ ಸಾಲ್ವ್ ಅಂತ ಇದೆ, ಅದರಲ್ಲಿ ಕರೆಂಟ್ LS ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಓಕೆ ಅಂತ ಕೊಡಿ. ಇವಾಗ ಸೊಲ್ಯೂಷನ್ ಇಸ್ ಡನ್ ಅಂತ ಮೆಸೇಜ್ ಬರುತ್ತೆ, ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ ಮತ್ತು ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಲಾಸ್ಟ್ ಸ್ಟೆಪ್ ಜನರಲ್ ಪೋಸ್ಟ್ ಪ್ರೊಸೆಸರಲ್ಲಿ ನಾವು ಫಸ್ಟ್ ಆಫ್ ಆಲ್ ಒಂದು ಎಲಿಮೆಂಟ್ ಟೇಬಲ್ನ ಡಿಫೈನ್ ಮಾಡಬೇಕು. ಸೊ ಎಲಿಮೆಂಟ್ ಟೇಬಲ್, ಡಿಫೈನ್ ಟೇಬಲ್, ಆ್ಯಡ್ ಅಂತ ಕೊಡಿ. ಇಲ್ಲಿ ರಿಸಲ್ಟ್ ಡೇಟ್ ಐಟಮ್ ಕೆಳಗಡೆ ಬನ್ನಿ, ಬೈ ಸೀಕ್ವೆನ್ಸ್ ನಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ LS ಅಂತ ಸೆಲೆಕ್ಟ್ ಮಾಡಬೇಕು. ಆವಾಗ ಇಲ್ಲಿ LS ಬರುತ್ತೆ, ಕೊಮ್ಮ ಬರುತ್ತೆ, ಒಂದು ಸ್ಪೇಸ್ ಕೊಟ್ಟು ಇಲ್ಲಿ 1 ಅಂತ ಟೈಪ್ ಮಾಡಿ. LS, 1 ಅಂತ ಟೈಪ್ ಮಾಡಬೇಕು ಮತ್ತು ಓಕೆ ಕೊಡಬೇಕು. ಇದು ನಮಗೆ ಸ್ಟ್ರೆಸ್ ಫೈಂಡ್ ಔಟ್ ಮಾಡಲಿಕ್ಕೆ. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಇವಾಗ ನಾನು ಟೇಬಲ್ನ ಡಿಫೈನ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಪ್ಲಾಟ್ ರಿಸಲ್ಟ್ ಹೋಗ್ತಿದ್ದೀನಿ. ಪ್ಲಾಟ್ ರಿಸಲ್ಟಲ್ಲಿ ನಾನು ಡಿಫಾರ್ಮ್ಡ್ ಶೇಪ್, ಅದು ಡಿಫಾರ್ಮ್ಡ್ ಪ್ಲಸ್ ಅನ್ಡಿಫಾರ್ಮ್ಡ್ ಅಂತ ಟಿಕ್ ಮಾಡ್ತಾಯಿದ್ದೀನಿ ಮತ್ತು ಓಕೆ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಪ್ಲಾಟ್ ರಿಸಲ್ಟಲ್ಲೇ ಕೌಂಟೂರ್ ಪ್ಲಾಟ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಲೈನ್ ಎಲಿಮೆಂಟ್ ರಿಸಲ್ಟ್, ಇಲ್ಲಿ ನೋಡಿ ಎಲಿಮೆಂಟ್ ಟೇಬಲ್ ಐಟಮ್ ಎಟ್ ನೋಡ್ I LS1 ಅಂತ ಇದೆ ಮತ್ತು ನೋಡ್ J
LS1 ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಸ್ಟ್ರೆಸ್ ಲೈನ್ ಡಯಾಗ್ರಾಮ್ ಸಿಗ್ತಾ ಇದೆ ಮತ್ತು ಸ್ಟ್ರೆಸ್ ವ್ಯಾಲ್ಯೂನು ಇಲ್ಲಿ ಸಿಗ್ತಾ ಇದೆ. ಅದು 0.763944. ಇದು ನಮ್ಮ ಥಿಯರಿಟಿಕಲ್ ಸೊಲ್ಯೂಷನ್ ಜೊತೆ ಮ್ಯಾಚ್ ಆಗ್ತಾ ಇದೆ, ವ್ಯಾಲ್ಯೂ ಜೊತೆ ಮ್ಯಾಚ್ ಆಗ್ತಾ ಇದೆ. ಸೊ ಇದು ಇಲ್ಲೂ ನೋಡ್ಬೋದು. ಮತ್ತು ನಮಗೆ ಲಿಸ್ಟ್ ರಿಸಲ್ಟಲ್ಲಿ ಕರೆಕ್ಟಾಗಿ ಎಲ್ಲ ವ್ಯಾಲ್ಯೂಸ್ ಕರೆಕ್ಟಾಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಮಿನಿಮೈಸ್ ಮಾಡ್ಕೋತೀನಿ ನಾನು. ನೆಕ್ಸ್ಟ್ ಇಲ್ಲಿ ಜನರಲ್ ಪೋಸ್ಟ್ ಪ್ರೊಸೆಸಲ್ಲಿ ಲಿಸ್ಟ್ ರಿಸಲ್ಟ್ಸ್ನ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಇವಾಗ ಫಸ್ಟ್ ನಾನು ಡಿಫಾರ್ಮೇಷನ್ ನೋಡ್ಕೋತೀನಿ. ಅದಕ್ಕೆ ನೋಡಲ್ ಸೊಲ್ಯೂಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ DOF ಸೊಲ್ಯೂಷನ್, ಡಿಗ್ರಿ ಆಫ್ ಫ್ರೀಡಮ್ ಸೊಲ್ಯೂಷನ್, ಮತ್ತು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಸಮ್ ಅದನ್ನು ಕ್ಲಿಕ್ ಮಾಡಿ ಓಕೆ ಅಂತ ಕೊಡಬೇಕು. ಇವಾಗ ನಮಗೆ ಇಲ್ಲಿ ಡಿಫಾರ್ಮೇಷನ್ ವ್ಯಾಲ್ಯೂ ಬಂದಿದೆ. ಡಿಫಾರ್ಮೇಷನ್ ಅಟ್ ನೋಡ್ 1 0, ಯಾಕೆಂದರೆ ಅದು ಫಿಕ್ಸ್ಡ್ ಇದೆ. ನೆಕ್ಸ್ಟ್ ಡಿಫಾರ್ಮೇಷನ್ ಅಟ್ ನೋಡ್ 2 ಅದು 0.10913 ಇಂಟು 10⁻⁻². ಸೊ ಇದು ನಮಗೆ ಕರೆಕ್ಟಾಗಿ ಆನ್ಸರ್ ಬಂದಿದೆ. ಥಿಯರಿಟಿಕಲ್ ಸೊಲ್ಯೂಷನಲ್ಲಿ ಕೂಡ ಇಷ್ಟೇ ಆನ್ಸರ್ ಬಂದಿದೆ. ಸೊ ಇದು ಫಸ್ಟ್ ಸೊಲ್ಯೂಷನ್ ಆಯಿತು, ಡಿಫಾರ್ಮೇಷನ್. ಇದನ್ನು ಇಲ್ಲಿ ಸೈಡ್ಗೆ ಹಾಕ್ತೀನಿ. ನೆಕ್ಸ್ಟ್ ನಮಗೆ ಬೇಕಿರೋದು ಸ್ಟ್ರೆಸ್. ಅದು ಎಲಿಮೆಂಟ್ ಟೇಬಲ್ ಡೇಟಾ ಅದರಲ್ಲಿ ಸಿಗುತ್ತೆ. ಸೊ ಎಲಿಮೆಂಟ್ ಟೇಬಲ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಐಟಮ್ ಟು ಬಿ ಲಿಸ್ಟೆಡ್ ಅದನ್ನು LS1 ಅಂತ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಿ. ಸೊ ಇಲ್ಲಿ ಇವಾಗ ನಮಗೆ ಆ ಎಲಿಮೆಂಟ್ ಅಲ್ಲಿ ಬಂದಿರೋ ಸ್ಟ್ರೆಸ್ ವ್ಯಾಲ್ಯೂ ಎಷ್ಟು ಅಂತ ಡಿಸ್ಪ್ಲೇ ಆಗ್ತಾಯಿದೆ. ಸೊ ಸ್ಟ್ರೆಸ್ ವ್ಯಾಲ್ಯೂ ಎಷ್ಟಿದೆ? 0.76394. ನೋಡಿ, ಇದೇ ವ್ಯಾಲ್ಯೂ, ಇದು ಸೇಮ್ ವ್ಯಾಲ್ಯೂ ಇಲ್ಲಿ ತೋರಿಸ್ತಾ ಇದೆ ಅಷ್ಟೇ. ಇದು ಇವಾಗ ಸ್ಟ್ರೆಸ್. ಇದನ್ನು ಕೂಡ ಇಲ್ಲಿ ಸೈಡಲ್ಲಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಲಾಸ್ಟಿಗೆ ರಿಯಾಕ್ಷನ್ ಸೊಲ್ಯೂಷನ್. ಸೊ ಇಲ್ಲಿ ರಿಯಾಕ್ಷನ್ ಸೊಲ್ಯೂಷನ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಐಟಮ್ ಟು ಬಿ ಲಿಸ್ಟೆಡ್ ಆಲ್ ಐಟಮ್ಸ್ ಅಂತ ಸೆಲೆಕ್ಟ್ ಮಾಡಬೇಕು ಮತ್ತು ಓಕೆ ಕೊಡಬೇಕು. ಇಲ್ಲಿ ಇವಾಗ ಇಲ್ಲಿ ಯಾವಾಗಲೂ ತೋರಿಸೋದು ನೋಡ್ 1ನಲ್ಲಿ, ಯಾಕೆಂದರೆ ನೋಡ್ 2ಗೆ ನಾವು ಫೋರ್ಸ್ ಅಪ್ಲೈ ಮಾಡಿದ್ವಿ 1500. ಸೊ ನೋಡ್ 1ನಲ್ಲಿ ಅದು ರಿಯಾಕ್ಷನ್ ಸಿಗಬೇಕು, ಅದು ನೆಗೆಟಿವ್ ವ್ಯಾಲ್ಯೂ. ಸೊ -1500 ನ್ಯೂಟನ್ ಇಲ್ಲಿ ನಮಗೆ ಸಿಗ್ತಾ ಇದೆ. ಸೊ ಇವಾಗ ನಮಗೆ ಎಲ್ಲ ಸೊಲ್ಯೂಷನ್ ಸಿಕ್ಕಿದೆ. ಡಿಫಾರ್ಮೇಷನ್ ಸಿಕ್ಕಿದೆ, ಇಲ್ಲಿ ಡಿಫಾರ್ಮೇಷನ್ ಸಿಕ್ಕಿದೆ, ಸ್ಟ್ರೆಸ್ ವ್ಯಾಲ್ಯೂ ಸಿಕ್ಕಿದೆ ಮತ್ತು ರಿಯಾಕ್ಷನ್ ವ್ಯಾಲ್ಯೂ ಕೂಡ ಸಿಕ್ಕಿದೆ. ಇವಾಗ ಲಾಸ್ಟ್ ನಾವು ಸಮರಿ ಮಾಡಬೇಕು. ಇದನ್ನು ಆನ್ಸಿಸ್ ವ್ಯಾಲ್ಯೂ ಮತ್ತು ಥಿಯರಿಟಿಕಲ್ ಸೊಲ್ಯೂಷನ್ನ ಸಮರಿ ಮಾಡಬೇಕು. ಸೊ ಅದನ್ನು ಒಂದು ಟೇಬಲ್ ಅಲ್ಲಿ ನಾವು ಕಂಪ್ಯಾರಿಸನ್ ಮಾಡ್ಬೋದು. ನೋಡಿ, ಇಲ್ಲಿ ಥಿಯರಿಟಿಕಲ್ ಮತ್ತು ಆನ್ಸಿಸ್ ಟ್ಯಾಬ್ಲರ್ ಕಾಲಮ್ ಮಾಡಿ ಡಿಫಾರ್ಮೇಷನ್ ನೋಡ್ 1 ನೋಡ್ 2 ಎಷ್ಟು ಬಂದಿದೆ ಅಂತ ಕಂಪೇರ್ ಮಾಡಿ. ಇಲ್ಲಿ ಇದು 1.09 ಇಂಟು 10⁻³ ಇದೆ. ಇದು 0.109 ಇಂಟು 10⁻² ಇದೆ. ಇದು ಸೇಮ್ ಆನ್ಸರ್, ಇದು ಈಕ್ವಲ್ ಇದು. ನೆಕ್ಸ್ಟ್ ಸ್ಟ್ರೆಸ್ ವ್ಯಾಲ್ಯೂ ಈಕ್ವಲ್ ಇದೆ, ರಿಯಾಕ್ಷನ್ ಕೂಡ ಅಷ್ಟೇ ಸಿಗ್ತಾ ಇದೆ. ಸೊ ಇವಾಗ ನಮಗೆ ಎಲ್ಲ ಸೊಲ್ಯೂಷನ್ ಸಿಕ್ಕಿದೆ. ಸೊ ಇಲ್ಲಿಗೆ ನಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದ. ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.